ಮತ್ ಹೇಳ್ತಾರ ಕಾಡು ಬೇಡ್ರು 60 ವರ್ಷ ಡೋರ್ ಬಂದ್ತೇವ ನನಗ ನಾವು ಕಾಡೋದು ಬಿಡಂಗಿಲ್ಲ. ಯಾಕೆ ಬಿಡಲ್ಲ? ಆಕಳಿಗೆ ಕರ ಮಲಿ ಕುಡಿತಿರುವಾಗ ಹೊಡೆದ್ರೆ ಅದು ಗುದ್ದಿ ಹೊಡೆದ ಕುಡಿದಲ್ಲ ಮತ್ತ ಅಂದ್ರೆ ಹಾಲು ಬರ್ತಾವ ಒಳಗೇನು ಅಂದ್ರೆ ಹಾಲು ಬರ್ತಾವ. ಹಾಗ ನಿಂಬಲ್ಲಿ ಶಾಣ್ತಾನ್ ತಗೋಬೇಕಾದ್ರ ನಾವು ಮೊದಲು ಕಾಡವ್ರಿ. ನಿಮಗ್ ಒಟ್ಟೆ ಬಿಡಂಗಿಲ್ಲ, ನಾ ಕಾಡೋದೇ ಬಿಡಂಗಿಲ್ಲ. ಹೌದು ಬೇಕಾದ ಮಾಡ್ರಿ. ನೀವು 60 ಆದ್ರೇನು 70 ಆದ್ರೇನು 80 90 ಅಲ್ಲಿ ನಿಮಗ ಈ ಸೇವಾದಾಗ ಇರೋ ತನಕ ನಾವು ಕಾಡವ್ರಿ. ಇರ್ಟಾಡಿ ಗುದ್ದಿ ಹೊಡಿಬೇಕಾಗ್ತದ. ಅಂದಾಗೆ ತರು ಬಿಡ್ತಿರ್ತದ. ಹೌದು ಹೇಗ್ ಬಿಡುತ್ತ ತರು ನೋಡಿದ್ರಿ ಈ ಸಲ ಇಲ್ಲ ಮನಗಂಡು ಹಿಡ್ಕೊಂಡ್ರಿ ಈಗ. ಹೌದಿಲ್ಲ? ಈ ಪಾಳ್ಯಾಗ ತರು ಬಿಡಿಸ್ಬೇಕಾದ್ರೆ ನಾವು ಮೊದಲು ಗುದ್ದಿ ಹೊಡಿ ಹಿಡ್ತಾರ ಅಂದಾಗ ಒಂದು ಒಮ್ಮ ನಟ್ ಹಿಡಿತು ಒಮ್ಮೆ ಆರೋಣ 3 ಸೊಲಿಗಿನ ಹಿಂಡಿಲ್ ಒಮ್ಮನ ಹಿಂಡಿ ಅದಿ. ಹಿಂಗ ಮಾಡ್ಬೇಕಾದ್ರ ಮೊದಲು ನಮ್ ಕೆಲಸ ಅದದು. ಹೌದಿಲ್ಲ? ನಾವು ಮಾಡಿದಾಗೆ ಇದು ಕಾಲ್ಕಿಸದ್ ನಿಂದಿರ್ತದ. ಇರ್ಲಿಕ್ಕಂದ್ರೆ ಇಲ್ಲ. ನೀವು ಇಟ್ಟ ಮಾತುಗಳೇ ಹೇಳ್ತಿದ್ದಿಲ್ಲ. ನೀವು ಹಂಗೊಮ್ಮೆ ಹಿಂಗೊಮ್ಮೆ ಮಾಡಿ ಬಣ್ಣ ಬಡ್ದು ಹೋಗ್ಬಿಡ್ತೀವಿ. ಇಲ್ಲಿ ಕೂಡಿರ್ತಕ್ಕಂತ ಜನರು ನಾವು ರೊಕ್ಕ ತಗೊಂಡು ಸೇವಾ ಮಾಡ್ತೀವಿ. ಈ ಜನ ಎಲ್ಲ 30 ರೊಕ್ಕ ಕೊಟ್ಟು ನಮಗೆ ರೊಕ್ಕ ಕೊಟ್ಟು ಸೇವಾ ಕೇಳ್ತಾರ. ಮತ್ ಅವ್ರಿಗೆ ನಮ್ಮಿಂದ ಏನಾರೇ 4 ನೋಡಿ ಹಿತಾಗುವಂಗ ಮುಟ್ಟಬೇಕ. ಹೌದಿಲ್ಲ? ಮುಟ್ಟಬೇಕಲ್ಲ. ಅದಕ್ಕಂತ ಹೇಳಿ ಹಿಂಗ್ ಗುದ್ದಿ ಹೊಡಿಬೇಕಾಗ್ತದ. ನಿಮ್ಮಲ್ಲಿ ಹೆಂಗದ ಕೇಳಿದ್ರೆ ಎಲ್ಲಿ ಗುದ್ದಿ ಹೊಡಿಬೇಕು ಅಲ್ಲಿ ಹಾಲು ಸಿಕ್ಕಲ್ಲಿ ಹೊಡಿಬೇಕಾದ. ಅವ್ ಗುದ್ದಿ ಹೊಡಿಲ್ಲ. ನಾವು ಮತ್ತೊಂದು ಕಡೆ ಮ್ಯಾಳ್ಗಳು ಇದ್ರು ಗುದ್ದಿ ಬಿಡ್ತೇವೆ. ಬರೋ ಗುದ್ದಿ ಅವ್ರು ಗುದ್ದಿ ಹೊಡಿ ಮ್ಯಾಳ್ಗಳು ಬ್ಯಾರೆ, ಗುದ್ದಿ ಬಿಡು ಮ್ಯಾಳ್ಗಳು ಬ್ಯಾರೆ. ಅವು ಗುದ್ದಿ ಹೋಗೋ ಮ್ಯಾಳ್ಗಳು ಅವು ಬ್ಯಾರೆ. ಬಟ್ಟೆ ಇರ್ತಾವ, ಹಿಂಡುವಲ್ಲ ಹಿಚ್ಕೋವಲ್ಲ. ಬರೇ ಗುದ್ದಿ ಹೊಡಿದ್ ಬ್ಯಾಡ, ಗುದ್ದಿನಿ ಬಿಟ್ಟಿರ್ತೇವೆ ನಾವು ಆ ಗಾಡಿ. ಇವತ್ತಿನ ಜ್ಞಾನಿ ಮೇಲೆ ಎತ್ತೋದು ಬಾತ, गद्दे को गद्दे मिले तो दो लाता, और कुत्ते को कुत्ते मिले तो दो दाता ಅಂತ ಹೇಳ್ತಾನ. ಹಿಂಗಂದ್ರೆ ಏನಪ್ಪ ಮಾತ? ಜ್ಞಾನಿಗೆ ಜ್ಞಾನಿ ಭೇಟದಪ್ಪ ಅಂತಂದ್ರ ನಿಮ್ಮ ಕಡೆ ಮಳೆ ಬೆಳೆ ಕ್ಷೇಮ ಸಮಾಚಾರ ಹೆಂಗೈತಿ ಹೇಳುದು ಕೇಳುದು ನಡೀತದ ಅಂತ ಹೇಳ್ತಾನ. ಕತ್ತಿಗೆ ಕತ್ತಿ ಕುಡಿದ್ರ ಲತ್ತಿನ ಮೇನ ಅಲ್ಲಿ ಸುಖ ಸಿಗಂಗಿಲ್ಲ ಅಂತ. ನಾಯಿಗೆ ನಾಯಿ ಕೂಡಿದ್ರ ಅದರದೆರಡು ಹಲ್ಲಿ ಕಾಣ್ತಾವೋ ಅಲ್ಲಿನೂ ಸುಖ ಸಿಗಂಗಿಲ್ಲ ಅಂತ ಹೇಳ್ತಾನ. ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಇಂಗಳಿಗೆ ಗ್ರಾಮದಲ್ಲಿ ಬೆಳಗಿನ 10 ಗಂಟೆಯಿಂದ ಸಂಜೆ 5ರವರೆಗೆ ಭಗವಂತನ ನಾಮಸ್ಮರಣೆ ಬಹಳ ಭಕ್ತಿದಿಂದ ಆಲಿಸಿರಿ. ಯಾಕಂದ್ರೆ ಗಾಡಿ ಮಾತ್ರ ಈ ಸಲ ರೋಳರ್ ಮ್ಯಾಗ ಬತ್ರು. ರೋಡಿ ಕೂಡ್ತು. ಗುರೂಜಿ ಅವ್ರು ಯಾಕತ್ ಕೇಳಿದ್ರ ಹಂಗ ರೋಳರ್ ಮ್ಯಾಗ ತರುವಂತ ತಾಕತ್ತದ್ ನಮ್ ಬಲ್ಲಿ. ಮತ್ತೆ ಯಾರು ಇದ್ರ ಆ ಕಡೆ ಹೊಡಿತಿದ್ರ ಅದ್ರ ಅಚ್ಚಿ ಕಡೆ ಹೊಡಿತಿದ್ರ ಹಂತಿ. ರೋಳರ್ ಮ್ಯಾಗ ಬರ್ಲಿ ರೋಳರ್ ಮ್ಯಾಗ ಅಂತ ಹೇಳಿದ್ನ. ಅದಕ್ಕಂತ ಹೇಳಿ ಈ ಸಲ ಮಾತ್ರ ರೋಳರ್ ಮ್ಯಾಗ ಜ್ಞಾನದ ರೋಳರ್ ಮ್ಯಾಗ ಬತ್ ನೋಡ್ರಿ. ಮತ್ ಹೇಳ್ತಾರ ಕಾಡು ಬೇಡ್ರು 60 ವರ್ಷ ಡೋರ್ ಬಂದ್ತೇವ ನನಗ ನಾವು ಕಾಡೋದು ಬಿಡಂಗಿಲ್ಲ. ಯಾಕೆ ಬಿಡಲ್ಲ? ಆಕಳಿಗೆ ಕರ ಮಲಿ ಕುಡಿತಿರುವಾಗ ಹೊಡೆದ್ರೆ ಅದು ಗುದ್ದಿ ಹೊಡೆದ ಕುಡಿದಲ್ಲ ಮತ್ತ ಅಂದ್ರೆ ಹಾಲು ಬರ್ತಾವ ಒಳಗೇನು ಅಂದ್ರೆ ಹಾಲು ಬರ್ತಾವ. ಹಂಗ ನಿಂಬಲ್ಲಿ ಶಾಣ್ತಾನ್ ತಗೋಬೇಕಾದ್ರ ನಾವು ಮೊದಲು ಕಾಡವ್ರಿ. ನಿಮಗ್ ಒಟ್ಟೆ ಬಿಡಂಗಿಲ್ಲ, ನಾ ಕಾಡೋದೇ ಬಿಡಂಗಿಲ್ಲ. ಬೇಕಾದ ಮಾಡ್ರಿ. ನೀವು 60 ಆದ್ರೇನು 70 ಆದ್ರೇನು 80 90 ಅಲ್ಲಿ ನಿಮಗ ಈ ಸೇವಾದಾಗ ಇರೋ ತನಕ ನಾವು ಕಾಡವ್ರಿ. ಇರ್ಟಾಡಿ ಗುದ್ದಿ ಹೊಡಿಬೇಕಾಗ್ತದ. ಅಂದಾಗೆ ತರು ಬಿಡ್ತಿರ್ತದ. ಹೇಗ್ ಬಿಡುತ್ತ ತರು ನೋಡಿದ್ರಿ ಈ ಸಲ ಮನಗಂಡು ಹಿಡ್ಕೊಂಡ್ರಿ ಈಗ. ಹೌದಿಲ್ಲ? ಈ ಪಾಳ್ಯಾಗ ತರು ಬಿಡಿಸ್ಬೇಕಾದ್ರೆ ನಾವು ಮೊದಲು ಗುದ್ದಿ ಹೊಡಿ ಹಿಡ್ತಾರ. ಅಂದಾಗ ಒಂದು ಒಮ್ಮ ನಟ್ ಹಿಡಿತು ಒಮ್ಮೆ. ಆರೋಣ 3 ಸೊಲಿಗಿನ ಹಿಂಡಿಲ್ ಒಮ್ಮನ ಹಿಂಡಿ ಅದಿ. ಹಿಂಗ ಮಾಡ್ಬೇಕಾದ್ರ ಮೊದಲು ನಮ್ ಕೆಲಸ ಅದದು. ಹೌದಿಲ್ಲ? ನಾವು ಮಾಡಿದಾಗೆ ಇದು ಕಾಲ್ಕಿಸದ್ ನಿಂದಿರ್ತದ. ಇರ್ಲಿಕ್ಕಂದ್ರೆ ಇಲ್ಲ. ನೀವು ಇಟ್ಟ ಮಾತುಗಳೇ ಹೇಳ್ತಿದ್ದಿಲ್ಲ. ನೀವು ಹಂಗೊಮ್ಮೆ ಹಿಂಗೊಮ್ಮೆ ಮಾಡಿ ಬಣ್ಣ ಬಡ್ದು ಹೋಗ್ಬಿಡ್ತೀವಿ. ಇಲ್ಲಿ ಕೂಡಿರ್ತಕ್ಕಂತ ಜನರು ನಾವು ರೊಕ್ಕ ತಗೊಂಡು ಸೇವಾ ಮಾಡ್ತೀವಿ. ಈ ಜನ ಎಲ್ಲ 30 ರೊಕ್ಕ ಕೊಟ್ಟು ನಮಗೆ ರೊಕ್ಕ ಕೊಟ್ಟು ಸೇವಾ ಕೇಳ್ತಾರ. ಮತ್ ಅವ್ರಿಗೆ ನಮ್ಮಿಂದ ಏನಾರೇ 4 ನೋಡಿ ಹಿತಾಗುವಂಗ ಮುಟ್ಟಬೇಕ. ಹೌದಿಲ್ಲ? ಮುಟ್ಟಬೇಕಲ್ಲ. ಅದಕ್ಕಂತ ಹೇಳಿ ಹಿಂಗ್ ಗುದ್ದಿ ಹೊಡಿಬೇಕಾಗ್ತದ. ನಿಮ್ಮಲ್ಲಿ ಹೆಂಗದ ಕೇಳಿದ್ರೆ ಎಲ್ಲಿ ಗುದ್ದಿ ಹೊಡಿಬೇಕು ಅಲ್ಲಿ ಹಾಲು ಸಿಕ್ಕಲ್ಲಿ ಹೊಡಿಬೇಕಾದ. ಅವ್ ಗುದ್ದಿ ಹೊಡಿಲ್ಲ. ನಾವು ಮತ್ತೊಂದು ಕಡೆ ಮ್ಯಾಳ್ಗಳು ಇದ್ರು ಗುದ್ದಿ ಬಿಡ್ತೇವ. ಬರೋ ಗುದ್ದಿ ಗುದ್ದಿ ಹೊಡಿ ಮ್ಯಾಳ್ಗಳು ಬ್ಯಾರೆ, ಗುದ್ದಿ ಬಿಡು ಮ್ಯಾಳ್ಗಳು ಬ್ಯಾರೆ. ಅವು ಗುದ್ದಿ ಹೋಗೋ ಮ್ಯಾಳ್ಗಳು ಅವು ಬ್ಯಾರೆ. ಗೊಡ್ಡೆ ಇರ್ತಾವ, ಹಿಂಡುವಲ್ಲ ಹಿಚ್ಕೋವಲ್ಲ. ಬರೇ ಗುದ್ದಿ ಹೊಡಿದ್ ಬ್ಯಾಡ, ಗುದ್ದಿನಿ ಬಿಟ್ಟಿರ್ತೇವೆ ನಾವು ಆ ಗಾಡಿ. ಇರ್ಲಿ ಇವತ್ತಿನ ದಿವಸ ಬಹಳ ಭಕ್ತಿಯಿಂದ ಕೇಳಿರಿ.
ನಿಮ್ಮೆಲ್ಲರಿಗೆ ಬಹಳ ಹರುಷ್ಯದಿಂದ ಯಾಕತ್ ಕೇಳಿದ್ರ ನಾ ಬೆಳಿಗ್ಗೆ ಬಂದಾಗ ನಾ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಇಲ್ಲಿ ಒಂದು 4-5 ಮಂದಿ ಕಾಕಾಗಳು ಕೂತಿರಿ ಹಿರಿಯ ಹೌದು 4 ಮಂದಿ ಇದ್ರು. ನನಗ ಅನಿಸಿತ್ತು ನೀಂದ ಹೊತ್ತು ಮುಣಗುದೇ ಜಡ ದಗದಂದ ಇರ್ಲಿಕ್ 4 ಮಂದಿ ಅರು ಇನ್ ಹಂಗ ಆಗ್ತದ ಯಾರಿಗೂ ಅನ್ನೋದು ನನ್ನ ಪಾಳೆ ಮುಗಿರ್ದವರೆಗೆ ಇದಿಟ್ಟು ಎಲ್ಲ ತುಂಬಿ ಬಿಡುತ್ತು. ಹೌದಿಲ್ಲ? ಅದಕ್ಕೆ ದೈವೇ ದೇವ ಇದ್ದಂಗ ದೇವರ ಮುಂದೆ ಇವತ್ತಿನ ದಿವಸ ಗುರೂಜಿಯವರು ನಾವು ಬಹಳಷ್ಟು ಸೇವೆಯನ್ನ ಮಾಡುತ್ತಾ ಇಲ್ಲಿ ತನಕ ಬಂದಿದ್ದೀವಿ. ಇಲ್ಲಿ ತನಕ ನೀವು ಒಳ್ಳೆ ಎಲ್ಲ ಸೇವಾ ಕೇಳಿರಿ. ಟೈಮ್ ಮಾತ್ರ 4:45 ಆಗ್ಲಿಕ್ಕೆ ಬಂದದ. 5ಕ್ಕೆ ಬಿಡುಗಡೆ ಮಾಡಬೇಕು. ಗುರೂಜಿ ಅವರು ಮಾತ್ರ ಇವತ್ತರ ಇಲ್ಲಿ ತೆರಾಮೈಲ್ಕ್ ಹೋಗಿ 6 ಬಸ್ಸಿಗೆ ಮತ್ತ ಅವ್ರು ಇದ್ದ ಜಾಗನಾಗ 400 ಕಿಲೋಮೀಟರ್ ಹೋಗ್ಬೇಕು. ಬೆಳಗ್ಗೆ ಎದ್ದವರು ಮತ್ತ ಡ್ಯೂಟಿ ಹೋಗ್ಬೇಕಾಗ್ಯದ. 2-3 ತಿಂಗಳ ದಿವಸ ಒಟ್ಟ ಅವ್ರ ಡ್ಯೂಟಿ ಉಳ್ದದ. ಅದಕ್ಕೆ ಹೇಳಿದ್ರು ಇನ್ನು 2-3 ತಿಂಗಳೇ ಉಳ್ದದ. ಬಹಳ ಕಾಡಬೇಡ್ರಿ ಅಂತ ನೋಡ್ತೀನಿ. ನಿಮ್ಗೇನು BP-ನೂ ಇಲ್ಲ, ಶುಗರು ಇಲ್ಲ. ಕಾಡಿದ್ರೆ ಏನಾಗಲಿಗತ್ತದ ಹೇಳ್ರಲ್ಲ. ನಮಗ 6 ವರ್ಷ ಆಯ್ತು ಶುಗರ್ BP ಬಂದು. ಹೌದು, ಅದಕ್ಕೆ ಇರ್ಲಿ. ಇವತ್ತಿನ ದಿವಸ ಇಲ್ಲಿ ಬಹಳಷ್ಟು ನಮ್ಮ ಅವ್ವಾನ ಮೇಳದವರು ಕುಂತಾರ. ಹೌದು, ನಾವ್ ಏನು ಮಾತಾಡಿದೀವಿ ಎಲ್ಲ ಇಲ್ಲಿ ತನಕ ಅಪ್ಪ ಅವ್ರ ಮ್ಯಾಗಿಂದೇ ಮಾತಾಡಿದೀವಿ. ಅವ್ವಗಳು ಹೇಳ್ರಿ. ಅವ್ವಗಳಿಗೆ ಒಂದು ಮಾತು ಹೇಳುದದ. ಏನ್ರಿಪ್ಪ? ಹೋತ ಒಂದು ಮಾತು ಹೇಳಿ ಹೋಗ್ತೇವ, ನೀವು ಎಲ್ಲಾರು ಲಕ್ಷ್ಯದಾಗ ಇಟ್ಕೋರಿ. ಯಾಕಂದ್ರ ಸಾಹೇಬ ಖಂಡೇರಾಯನ ಜಾತ್ರೆಗೆ ಬಂದಿದ ಇಂಥ ಒಂದು ಮಾತು ಹೇಳಿದತ್ತ ನಿಮಗೂ ನೆನಪುಳಿಬೇಕು. ಹೌದು, ಅಷ್ಟೊಂದು ಮಾತು ಕೇಳ್ಕೊಂಡ ನೀವು ನಿಮ್ಮ ಮನೆಗೆ ಹೋರಿ, ನಾವು ನಮ್ಮ ಊರಿಗೆ ಹೋಗ್ತೇವ್. ಆಯ್ತಾಯ್ತು. ಇಲ್ಲೇ ಇರ್ರಿ ನೀವು. ಇಲ್ಲೇ ಇರ್ರಿ. ಇಲ್ಲಿ ಹಂಗಿರ್ತಿ. ಇದು ಸರಪಳಿ ಹರಿಯೋದು ನೋಡಿ ಹೋಗುನು. ಆಯ್ತಾಯ್ತಪ್ಪ. ನಾನು ಕೇಳಿಸು ಹಂಗ ಹೇಳ್ರಿ. ತಾಯಿ ಉಡ್ಯಾಗ ನಾಯಿಗೆ ಬಿದ್ದು ಕಳ್ಕೊಂಡು ಬಾರ್ಕೋಲ. ನೀವು ಇಲ್ಲಿ ಬರ್ರಿ, ಅದು ನನಗೆ ಏನು ಕೇಳಿಸಿ. ಅದು ಖ್ಯಾನಿ ಏನನ್ನೋದು ಅವ್ರಿಗೆ ತಿಳಿಯಲಾಗ್ಯದ, ನಮಗೂ ತಿಳಿಯಲಾಗ್ಯದ. ಬರೀ ಹೂವು ಹಾಕಿರಲ್ತೆ ನಾವು. ಅದು ಮಾಧುಲಿಂಗನ. ಆಯ್ತಾಯ್ತು. ಈಗ ಅವ್ರಿಗೆ ಅದನ್ನ ಹೇಳೋದಿಲ್ಲ, ನನಗೊಂದು ಮಾತು ಹೇಳುವುದದ. ಎಲ್ಲಾರು ಲಕ್ಷ್ಯ ಕೊಟ್ಟು ಕೇಳ್ರಿವ. ಹೌದು, ಪತಿವ್ರತ ಧರ್ಮದ ಪ್ರಭಾವ ಒಂದು ಮಾತು ಹೇಳುದ. ಹೆಂಗದ ಪತಿವ್ರತ ಧರ್ಮ? ಅದ್ರೊಳಗೆ ಎಂತ ಶಕ್ತಿ ಅದ ಅನ್ನೋದನ್ನ ಒಂದು ಮಾತು ಹೇಳಿ ನಾವು ನೀವು ಕೂಡಿ ಎಲ್ಲಾರು ಕೂಡಿ ಮಂಗಳೇ ಮಾಡುದ. ಹೌದು. ಅದಕ್ಕಿರ್ಲಿ. ತ್ರೇತಾಯುಗದೊಳಗ ಏನಾಗಿದ್ರಿಪ್ಪ? ಜನಕ ರಾಜನ ರಾಜ್ಯ ದರಬಾರದೊಳಗ ಪ್ರಧಾನಿ ಕೆಲಸ ಮಾಡುವಂತ ಒಬ್ಬ ಹೇಮಂತು ಅಂತ ಹೇಳಿ. ಹೇಮಂತ ಅವಂದು ಲಗ್ನ ಆಯ್ತು. ಹೌದು. ಲಗ್ನ ಆದ್ಮೇಲೆ ನಮ್ಮ ಹಿಂದೂ ಧರ್ಮದ ಒಂದು ಸಂಪ್ರದಾಯ ಅದ. ಹೆಂಗ್ರಿ? ಲಗ್ನ ಆದ್ಮ್ಯಾಗ ಮದುಮಗಳನ್ನ ಕರ್ಕೊಂಡು ಹೋಯ್ತಾರ ಅವ್ರು. ಹೌದು. ಮುಂದೆ ಒಳ್ಳೆ ದಿನ ನೋಡಿ ಬುತ್ತಿ ಗಿತ್ತಿ ತಯಾರು ಮಾಡಿ ಕಳುತ್ತಾರ. ಹೌದು. ಬೀರುಣಿಗೆ ಅಂತ ಹೇಳಿ ಬುತ್ತಿ ರೊಟ್ಟಿ ಕಟ್ಕೊಂಡು ಕಳುತ್ತಿರ್ತಾರ. ಹೌದು. ಆ ಹೇಮಂತನು ಲಗ್ನ ಆದ್ಮೇಲೆ ಅವ್ರ ಮನ್ಯಾಗ ತಾಯಿ ತಂದಿ ಮಾತಾಡ್ತಿದ್ರು. ಏನತ್ತ? ಮಗನ ಲಗ್ನ ಆಗಿ 1 ತಿಂಗಳಾಯ್ತು. ನಾಳೆ ಒಳ್ಳೆ ಹೊನ್ನೋಗಿ ಅದ ಮಗ ಶಶಿನ ಕರ್ಕೊಂಡು ಬರ್ಬೇಕಾಗ್ಯದ ಹೋಗಿ ಅಂತ ಹೇಳಿ. ಹೌದು. ತಾಯಿ ತಂದಿ ಮಾತಾಡ್ತಿರುವಾಗ ಇವ ಮಗ ಕೇಳಿದ. ಅವ್ರ ವಯಸ್ಸಿಲಿ ಮುಪ್ಪವ್ರು ಇದ್ರು. ಮಾತು ಕೇಳಿದ ಮ್ಯಾಗ ಅವ ತಾಯಿ ತಂದಿನ ಹೇಳ್ತಾನ, ನೀವು ಹೈರಾಣಾಗಿ ನಡೀತು ಹೋಗಿ ಬರೋಕೆತ್ತ. ಹೌದು. ನಾನೇ ಹೋದ್ರ ನಡೆಯಂಗಿಲ್ಲೇನು, ನಾನು ಹೇಳ್ತೀನಿ ಕರ್ಲಿಕ್ಕನ್ನ. ಹೋಗು. ಅವ್ರ ತಾಯಿ ಅಂದಳು, ತಮ್ಮ ನಡೀತದ, ಆದ್ರೂ ನೀ ಹೋಗುದಾದ್ರೆ ನಂದೊಂದು ಮಾತು ಕೇಳಂದಳಕ್ಕೆ. ಏನ್ ಹೇಳಿವ? ಏನದತ್ ಕೇಳಿದಾಗ ಹೇಳ್ತಾಳ ತಾಯಿ, ನೀವೊಬ್ಬ ರಾಜ್ಯನ ಪ್ರಧಾನಿ ಇದ್ದಿ. ನೀ ಹೋಗ್ಬೇಕಾದ್ರ ರಾಜ ನಿನಗೆ 2-3 ದಿವಸ ಸೂಟಿ ಕೊಡ್ತಾನ, ಇಲ್ಲಿ ಕೇಳ್ಕೊಂಡು ಹೋಗಂಗ. ರಾಜ ಕೇಳ್ಕೊಂಡು ಹೋಗು. ಇವ ಹೋದ್ ನೋಡ್ರಿ ಜನಕ ರಾಜನ ಕಡೆ. ಹೋದ್ಮೇಲೆ ಜನಕ ರಾಜನಿಗೆ ಹೇಳ್ತಾನ, ರಾಜರ ನಾ ಮಾತ್ರ ನಾನು ಹೆಣ್ತಿನ ಕರ್ಕೊಂಡು ತರೋ ಸಲುವಾಗಿ ಹೋಗಾಮಿದ್ದ. ನನಗೊಂದಿಟ್ಟು 1-2-3 ದಿವಸ ಸೂಟಿ ಕೊಡ್ರಿ, ಟೈಮ್ ಕೊಡ್ರಿ ಅಂದಾಗ ರಾಜ ಹೇಳ್ದ, 2-3 ದಿವಸ ಏನು ಸೂಟಿ ಕೊಡುವಂಗಿಲ್ಲ. ಯಾಕಂದ್ರೆ ನಾಳೆ ಅಂಗದೇಶದ ರಾಜನ ಆಮಂತ್ರಣ ಆಗ್ಯದ, ಹೋಗ್ಬೇಕಾಗ್ಯದ. ಒಂದ್ ಕೆಲಸ ಮಾಡು, ಏನು? ನೀನು ಹೆಣ್ತಿನ ಕರ್ಕೊಂಡು ತರೋದಕ್ಕೂ ನಾ ಬ್ಯಾಡ ಅನ್ನಂಗಿಲ್ಲ, ಆದ್ರೂ ನಂದು ಕೆಲಸ ನಿಂದ್ರಿಸೋದು ಬೇಡ. ರಥ ತಗೊಂಡಿ ನೀನು ಹೆಣ್ತಿನ ಕರೀದಕ್ ಹೋಗಂದ. ಈಗಿಂದಿಗೆ ಕರ್ಕೊಂಡ್ ಬಾ. ಈಗಿಂದಿಗೆ ಪ್ರಧಾನಿ ರಾಜನ್ ರಥ ತಗೊಂಡ. ನನಗೆ ಬಂದ ತಂದೆ ತಾಯಿ ಹೇಳ್ದ, ಇದೇ ರಥದಾಗ ಕರ್ಕೊಂಡು ಬರ್ತೀನಂದ.
ತಂದೆ ತಾಯಿಗೂ ಹರುಷಿ ಐತಲ್ರಿ. ರಾಜ ರಥ ಕೊಟ್ಟನ. ರಾಜ ರಥ ಕೊಟ್ಟ ನಮ್ಮ ಸಸಿನ ಕರ್ಕೊಂಡು ತರೋದಕ್ಕ ಅಂತ ಹೇಳಿ. ಹೌದು ಹೌದು. ಹೌಸ ಇವ್ ಮನ್ಯಾಗ ಕೊತ್ರು ಇವ ಮಗ ಎದ್ದ ಅವ್ರ ರಥ ತಗೊಂಡು ಹೆಂಡತಿ ಊರಿಗೆ ನಡೆದ. ಕರಿಲಿಕ್ಕ ಮಳೆಗಾಲ ದಿನ ಆಹಾ ದಾರ್ಯಾಗ ಒಂದು ಹಳ್ಳಿತ್ತು. ಹೌದು. ಹಳದಾಗ ಒಂದು ಆಕಳ ಹುದಲಾಗಿ ಬಿದ್ದಿತ್ತು ನೋಡ್ರಿ. ಹುದಲಾಗಿ ಸಿಗಿ ಬಿದ್ದಿತ್ತು. ಸಿಗಿ ಬಿದ್ದಿತ್ತು. ಹೌದು. ಸಿಗಿ ಬಿದ್ದ ಸಮಯದೊಳಗ 6 ಮಂದಿ ಋಷಿ ಮುನಿಗಳು ಕೂಡಿ ಆಗ ಆ ಆಕಳಿಗೆ ಹುದಲಾಗಿಂದ ಕಿತ್ತಿ ಕಡಿಗೆ ಮಾಡ್ಬೇಕತ್ತಾರ. ಬರಲಾಗ್ಯದ. ಎತ್ತಿ ತೆಗಿಬೇಕತ್ತಾರ. ಆಕಳು ಬರುವಂತಿತ್ತು. ಆಗಿವ 5 ಹೊಂಟಿದ ಅಲ್ಲಿದೆ. ಆಗ ಒಬ್ಬ ಋಷಿ ಕೈ ಮಾಡಿ ಕರಿತಾನೆ, ತಮ್ಮ ಬಾರೋ ಬಾರೋ, ಆಕಳು ಒಂದು ಹುದಲಾಗಿ ಬಿದ್ದದ, ಸ್ವಲ್ಪ ನೀನು ಕೈ ಹಚ್ಚೋ, ಎತ್ತಿ ಹುದಲಾಗಿಂದ ಕಡಿಗೆ ಮಾಡು. ಕಡಿಗೆ ತೆಗೆದು ಹೋಗಾಕತ್ತಿ. ಇವಾಗ ರಾಜ ಹೇಳಿದಲ್ಲ ಅರ್ಜೆಂಟ್ ಹೋಗಿ ಅರ್ಜೆಂಟ್ ಬಾ ಅಂತ ಹೇಳಿ. ಇಲ್ಲಿ ಮತ್ತೆ ಈ ಕೆಲಸ ಮಾಡ್ಕೊತ ಕೂತಂದ್ರ ಟೈಮ್ ಆಗ್ತದ ಅಂತ ಹೇಳಿ ಅವ ಕೇಳಿಸಲಾರ್ದಂಗ ಹೋದ್ ನೋಡ್ರಿ. ಚುಂಬರ್ನ್ಯಾಗ ಹೋದವ. ಹೋದ ಕೂಡಲೇನೆ ಋಷಿಗಳ ತ್ರಿಕಾಲ ಜ್ಞಾನಿ ಇರ್ತಾರ. ಒಬ್ಬ ಋಷಿ ತಿಳ್ಕೊಂಡ ಈ ಮಗ ಹೆಣ್ತಿನ ಕರಿ ಸಲುವಾಗಿ ಟೌಸರ್ಲಿ ಏನರ್ದಾನ ಅಂದ್ರ ಇವ ಯಾವಾಗ ಹೆಣ್ತಿ ಮುಖ ನೋಡ್ತಾನೋ ಆಗಿ ಮಗನ ಕಣ್ಣು ಹೋಗ್ಬೇಕತ್ ಶಾಪ್ ಕೊಟ್ಬಿಟ್ಟ. ಹೌದು ಹೌದು ಹೌದು. ಹೊತ್ತು ನೋಡ್ರಿ ದೌಸರ್ಲಿ ಗಿರೇಕಿ ಹೆಣ್ತಿ ಮನಿ ಮುಂದೆ ರಥ ತರಿಬಿದ. ರಥದಾಗಿಂದ ಇಳದು ಅತ್ತಿ ಹಳೆ ಬಂದಿದ್ ನೋಡಿದ್ಲು. ಒಂದ್ ಚೆರಿಗೆ ನೀರ್ ತಂದು ಕೊಟ್ಲು, ಕೈಕಾಲು ಮುಖ ತೊಳ್ಕೊಂಡ ಪಡ್ಸಲ್ಗೆ ಹಾಸಿ ಕೊಟ್ಲು, ಹೋಗಿ ಕೂತ. ಆಗ ಮನ್ಯಾಗ ಹೋಗಿ ಅತ್ತಿದ್ದಕ್ಕಿ ತನ್ನ ಮಗಳಿಗೆ ಹೇಳ್ತಾಳ, ಏನತ್ತ? ಏ ತಂಗಿ, ನೀನು ಗಂಡು ಬಂದ, ನಿನ್ನ ಕರೀದಕ್ಕ ಒಂದ್ ಚೆರಿಗೆ ನೀರ ಒಂದ್ ಕಪ್ ಚಾ ಒಯ್ದು ಕೊಡು ಅಂದಳಕ್ಕಿ. ಹೌದು ಹೌದು. ಗಂಡು ಬಂದಾನ ಅಂದ ಕೂಡಲಿನೇ ಪ್ರೀತಿ ಇಟ್ಟು ಆಕೆ ಹೆಣ್ತಿನು ಒಂದ್ ಚೆರಿಗೆ ನೀರ ಒಂದ್ ಕಪ್ ಚಾ ತಗೊಂಡು ಬಂದಳು. ಇದು ತಗೋರಿ ಅಂದಳು. ಆಗ ತಗೋರಿ ಅನ್ನುವಾಗಿ ಹಿಂಗ್ ಮಾಡಿ ಮುಖ ನೋಡ್ರಿ ಹೆಣ್ತಿ ಮುಖ ನೋಡಿದಾಗಿ ಮಗನ ಕಣ್ಣೆ ಹೋದು. ಕೂಡ್ಡಾಯ್ ಕೂತು ಮಾತು ಘಾತ ಐತಂದ. ಹೇಳ್ತಾನೆ ಹೆಣ್ತಿಗೆ, ಅರ್ಜೆಂಟ್ ಹೊಳಿ ಹೋಗ್ಬೇಕಾಗ್ಯದ. ರಾಜ ಮಾತ್ರ ಬಾತ್ ಹೇಳ್ಯಾನ, ಮಾತರೆ ಘಾತ ಆಯ್ತು, ನಿನ್ ಮುಖ ನೋಡಿದಾಗ ನಾನು ಕಣ್ಣೆ ಹೋಗ್ಯಾವ. ಇನ್ ಹೆಂಗ್ ಮಾಡುದು? ಇದ್ದಂತ ಬುದ್ಧಿ ರೊಟ್ಟಿ ಕಟ್ಟುವ ಒಯ್ದು ರಥದಾಗ ಇಡು, ಅರ್ಜೆಂಟ್ ಹೋಗ್ಬೇಕಾಗ್ಯದ. ನಾನು ಕೈ ಹಿಡ್ಕೊಂಡ್ ರಥದಾಗ ಕುಂಡ್ರಸು, ನೀ ರಥದ ಸಾರಥಿಯಾಗು, ಹೋಗು ನಡಿ ಅಂದ. ನೀನೇ ಹೊಡಿ ರಥ. ನಡಿ ಊರಿಗೆ ಹೋಗುನು ಅಂದ ಕೂಡಲೇನೆ ಹೆಣ್ತಿ ಇದ್ದಂತ ಬುದ್ರೊಟ್ಟಿ ಏನಿತ್ತು ನೋಡ್ರಿ, ಅದು ಗಂಟು ತಂದು ಬೀರುಣಿಗೆ ಇಟ್ಲು. ಗಂಡ ಕೈ ಹಿಡ್ಕೊಂಡು ತಂದು ರಥದಾಗ ಕುಂಡ್ರಸಳು. ರಥದ ಸಾರಥಿ ಆಗಿ ರಥ ಮಿಥಿಲಾ ನಗರಕ್ಕೆ ತಂದಳು. ಗಂಡನ ಮನಿ ಮುಂದೆ ತರಬಿದಳು. ತರಬಿ ಗಂಡನ ಕೈ ಹಿಡ್ಕೊಂಡು ಒಯ್ದು ಪಡ್ಸಲಿಯ ಕುಂಡ್ರಿಸಿದಳು. ಆಗ ಆ ಹುಡುಗಿ ಅತ್ತಿ ಮಾವು ಕೇಳ್ತಾರ, ಏನು ಹೋಗುವಾಗ ನಮ್ಮ ಮಗ ಒಳ್ಳೆವಾಗಿ ಹೋಗಿದ, ಬರುವಾಗ ಅವನು ಕೈ ಹಿಡ್ಕೊಂಡು ತಂದಿ, ಏನಾಗ್ಯದ ತಂಗಿ? ಶಶಿ ಹೇಳ್ತಾಳ, ನನ್ನ ಗಂಡ ಯಾವಾಗ ನನ್ನ ಮುಖ ನೋಡ್ಯಾನು, ಆಗ ಅವನು ಕಣ್ಣೆ ಹೋಗ್ಯಾವ, ಏನಾಗ್ಯದೋ ನನಗೆ ಗೊತ್ತಿಲ್ಲ ಅಂದಳಕ್ಕೆ. ತಾಯಿ ತಂದಿಗೆ ಹಾಬ್ರಿ ಆದ್ರು ಇವು ಹಾಕ್ಬೇಡ್ರು, ಪೊಗ್ಗ ಹಾಕ್ರಿ. ಇವು ಪೊಗ್ಗ ಹಾಕಾನ ಮುದುಕಿ ಚುಡಿದಾರ್ ಉಡಿಸ್ದಂಗ ಆಗ್ತದ. ಮಾಡ್ಬೇಡ್ರಿ, ಅವು ಹೆಂಗ್ ವಯಸ್ಸಿಕ್ ಮ್ಯಾಳ್ಗಳಿಗೆ ಠೀಕ್ ಅದ ಎಲ್ಲ ಮಾಡ್ಲಿಕ್ಕೆ ಅದೆಲ್ಲ ತಂದರ ಹಾಕಬೇಕಾಗ್ತದ. ಆ ಸಮಯದೊಳಗ ಅವಾಗ ತಾಯಿ ತಂದೆ ವಿಚಾರ ಮಾಡಿದ್ರು, ಮೊನ್ನೆ ಲಗ್ನ ಆಗ್ಯದ, ಲಗ್ನದೊಳಗೆ ಏನಾರ ಒಳಪಂಚಕ ಹೊರಪಂಚಕ ಏನಾರ ಆಗ್ಯದ ನೋಡ್ಬೇಕು ದೋಷ ಅಂದ್ರು. ಹೌದೌದು. ಜ್ಯೋತಿಷ್ಗಾರ್ರಿಗೆ ಕರೆಸಿದ್ರು. ಅವ್ರು ಬಂದು ಪಂಚಾಂಗ ಬಿಚ್ಚಿ ನೋಡಿದ್ರು, ಯಾವ ದೋಷ ಇಲ್ಲ. ಅಷ್ಟ್ ಹೇಳಿ ಅವ್ರ ದಕ್ಷಿಣ ತಗೊಂಡು ಹೋಗ್ಬಿಟ್ರು. ಅವ ಜ್ಯೋತಿಷ್ಗಾರ ಹೊರಗಾಗುರ್ದೊಳಗ ಜನಕ ರಾಜ್ಯ ಒಬ್ಬ ಪ್ರಜಾನಿ ಕಳುತ್ತಾನೆ, ಪ್ರಧಾನಿ ಬಂದಾನೆ ನೋಡೋ, ರಥ ತಗೊಂಡು ಬಾ ಅಂತೇಳಿ ಬೇಗನೆ ಹೋಗ್ಬೇಕಾಗ್ಯದ ಅರ್ಜೆಂಟ್ ಅಂದ. ಇವ ಪ್ರಧಾನಿ ಕಳಿಸಿದಾಗ ಪ್ರಜಾ ಬಂದು ಪ್ರಧಾನಿಗೆ ಹೇಳ್ತಾನ, ರಾಜ ನಿನಗ ಅರ್ಜೆಂಟ್ ರಥ ತಗೊಂಡು ಬಾ ಅಂದ, ನೀ ಸದ್ಯ ಹೊರಗಿನ ದೇಶಕ್ಕೆ ಹೋಗುದದು. ಹೌದು. ಇವಂದ ಮಾತು ಮಾತ್ರ ಘಾತ ಆಗ್ಯದ. ನನಗೆ ಹೆಂಡತಿ ಮುಖ ನೋಡಿದಾಗ ನನ್ನ ಕಣ್ಣೇ ಹೋಗ್ಯಾವ, ಯಾಕೋ ಏನು ನನಗ್ ಗೊತ್ತಿಲ್ಲ ಅಂದ. ಇವ ಪ್ರಜಾ ಅಂದ, ಮಗನ ಹೊಸ್ತಾಗಿ ಹೆಂಡತಿ ಬರ್ನ ಗಮ್ಮತ್ ನಡೆಸಿ ನಾಟಕ ಹೇಳ್ಬೇಡ ನಮ್ಮ ಮುಂದ, ನನ್ನ ಮುಂದೆ ಏನಿಂತ ನಾಟಕ ಹೇಳ್ಬೇಡ, ನಿನಗೇನ್ ಹೇಳುವುದಲ್ಲ ಅಲ್ಲಿ ಬಂದ್ ರಾಜನ ಮುಂದೆ ಹೇಳಂದ. ನಡಿ. ಪ್ರಧಾನಿ ಅಂದ, ಕೈ ಹಿಡ್ಕೊಂಡು ನನಗೆ ಒಯ್ದು ರಥದಾಗ ಕುಂಡ್ರಸು, ರಥ ತಗೊಂಡ್ ನಡಿ ಅಂದ. ಹೌದು. ಆ ಪ್ರಜಾ ಪ್ರಧಾನಿದ ಕೈ ಹಿಡ್ಕೊಂಡು ರಥದಾಗ ಕುಂಡ್ರಿಸಿದ. ರಥ ಹೋಯ್ತು ನೋಡ್ರಿ, ಜನಕ ರಾಜನ ರಾಜ್ಯ ದರ್ಬಾರದೊಳಗ ಹೋಯ್ತು. ಆಗ ಪ್ರಜಾ ಪ್ರಧಾನಿ ಕೈ ಹಿಡ್ಕೊಂಡು ಒಯ್ದು ಜನಕ ರಾಜನ ಮುಂದೆ ಬಿಟ್ಟ. ಆಗ ಜನಕ ರಾಜ ಕೇಳ್ತಾನೆ, ಯಾಕೋ ತಮ್ಮ ಏನಾಗ್ಯದ? ಆಗ ಪ್ರಧಾನಿ ಹೇಳ್ತಾನೆ, ರಾಜ್ಯರ ನಾ ಯಾವಾಗ ನಾನು ಹೆಂಡತಿ ಮುಖ ನೋಡಿದ್ವು ಆಗ ನನ್ನ ಕಣ್ಣೇ ಹೋಗ್ಯಾವ. ಹೌದು. ಆಗ ಜನಕ ರಾಜ ಅಂದ, ಮಾತು ಘಾತಾಯ್ತು, ಪಟ್ನೆ ಋಷಿ ಮುನಿಗಳಿಗೆ ಆಮಂತ್ರಣ ಮಾಡ್ಬೇಕಂದ. ಸಪ್ತ ಋಷಿಗಳಿಗೆ ಆಮಂತ್ರಣ ಮಾಡಿಬಿಟ್ಟ. ಎಲ್ಲಾರು ಬಂದ್ಬಿಟ್ರು. ಬಂದ ಮೇಲತ್ತ ಎಲ್ಲಾ ಋಷಿಗಳಿಗೆ ಹೇಳ್ತಾನೆ ಜನಕ ರಾಜ, ಹೆಂಡತಿ ಮುಖ ನೋಡಿದಾಗ ನನ್ನ ಪ್ರಧಾನಿ ಕಣ್ಣು ಹೋಗ್ಯಾವ, ಏನ್ ದೋಷ ಇದು ನೋಡ್ರಿ ಅಂದ. ಆಗ ವಿಶ್ವಾಮಿತ್ರ ಹೇಳ್ತಾನ,
ಏನ್ ದೋಷ ಇಲ್ಲ. ಇವಂಗೊಂದು ಋಷಿ ಶಾಪ ಆಗ್ಯದ. ಹೌದು. ಇವನು ಹೆಂಡತಿ ಮುಖ ನೋಡಿದಾಗ ಇವನು ಕಣ್ಣು ಹೋಗ್ಬೇಕಂತೇಳಿ ಒಬ್ಬ ಋಷಿ ಶಾಪ ಕೊಟ್ಟಾನು. ಆ ಶಾಪ ಉಶಾಪ ಆಗ್ಬೇಕಾದ್ರ ಏನ್ ಮಾಡ್ಬೇಕು? ಪತಿವರ್ತ ಹೆಣ್ಮಗಳು, ಧರ್ಮದ ಹೆಣ್ಮಗಳು ಶರಿಯು ನದಿಗೆ ಹೋಗಿ ಹಿಟ್ಟು ಚಾಳಸು ಚಾಳ್ನ್ಯಾಗ ನೀರು ತಂದು ಇವನು ತಲೆ ಮ್ಯಾಗ ಸುರುವಿದಾಗ ಶಾಪ ಉಶಾಪ ಆಗ್ತದ ಹೇಳಿಬಿಟ್ಟ. ನೋಡ್ರಪ್ಪ ಎಂತ ಮಾತಿದು. ಹಿಟ್ಟು ನಿಂದ್ರಲ್ಲ ಚಾಣ್ಯಾಗ ನೀರ್ ಹ್ಯಾಂಗ ನಿಂದಿರ್ತಾವ್ರಿ ಸಾಹೇಬ್ರ? ಗಾದ ಬಿತ್ತು ನೋಡ್ರಿ ಮಾತ. ಆಗ ಜನಕ ರಾಜ ವಾಲಿಕರ್ಗ ಹಚ್ಚಿ ಊರಾಗ ಡೊಂಗರ ಸಾರಿದ ಹಣ್ಣು ಗಂಡು ಎಲ್ಲಾರು ರಾಜ್ಯವಾಡ್ಯಕ್ ಬರ್ಬೇಕು. ಚಾಣಿ ತಗೊಂಡು ರಾಜ್ಯವಾಡ ತುಂಬಿ ತುಳುಕುಲುಗತ್ತು ಜನರು ಅಟ್ಟು ಬಂದ್ರು. ಆಗ ಜನಕ ರಾಜ ಹೇಳ್ತಾನ, ಪತಿವರ್ತ ಹೆಣ್ಮಗಳು ಶರೀರ ನದಿಗೆ ಹೋಗಿ ಹಿಟ್ಟು ಚಾಳಸು ಚಾಳ್ನ್ಯಾಗ ನೀರು ತಂದು ಇವನು ತಲೆ ಮ್ಯಾಗ ಸುರುವಿದಾಗ ಶಾಪ ಉಶಾಪ ಆಗುದದ. ಋಷಿ ಶಾಪದಿಂದ ಪ್ರಧಾನಿ ಕಣ್ಣು ಹೋಗ್ಯಾವ. ಇಂಥ ಕೆಲಸ ಯಾರು ಮಾಡ್ತೀರಿ ನೋಡು, ಅವ್ರಿಗೆ ನಿಮ್ಗೆ ಅರ್ಧ ರಾಜಕೀಯ ದಾನ ಕೊಡ್ತೇನೆ ಅಂತ ಹೇಳಿಬಿಟ್ಟ ರಾಜ್ಯ. ಎಲ್ಲಾ ಹೆಣ್ಮಕ್ಳು ಒಬ್ಬರ ಮುಖ ಒಬ್ಬರು ನೋಡೋದು ತಲಿ ತೆಳಗ್ ಮಾಡೋದು, ಒಬ್ಬರ ಮುಖ ಒಬ್ಬರು ನೋಡೋದು ತಲಿ ತೆಳಗ್ ಮಾಡೋದು. ಆಯ್ತು ಚಲೋ ಆಗಲಿಲ್ಲ ಅಂದ್ರೆ ಹೆಂಗ? ಅದೇ ಅಂಜಿಕಿತ್ತು ಅವರಿಗೆ. ಆಯ್ತು ಠೀಕ ಆಗ್ಲಿಕ್ಕೆ ಅವಮಾನ ಆಗ್ತದಂತ ಎಲ್ಲಾರು ಗಪ್ ಕೂತ್ರು. ಚಾಣೆ ನೀರ್ ನಿಂದಿರ್ತಾರೆ ಹೆಂಗ ಸಮಸ್ಯೆ ಹೇಳಾಗ ಎಲ್ಲಾರು ಗಪ್ ಕೂತ ಮ್ಯಾಗ ಜನಕ ರಾಜ ಹೇಳ್ದ, ನೀವು ನಿಮ್ ಮನೆಗೆ ಹೋರಿ ಅನ್ನ ನಡ್ರಿ ಬಾಯಿ ಒಳೆ ಹೋರಿ ಅಂತ ಹೇಳಿ ಎಲ್ಲಾ ದೇಶದ ರಾಜ್ಯರಿಗೆ ಒಂದೊಂದು ಟಪಾಲ್ ಬರದ. ಏನತ್ತ? ನಮ್ಮ ಪ್ರಧಾನಿಯು ಕಣ್ಣು ಹೋಗ್ಯಾವ. ವಿಶ್ವಾಮಿತ್ರರು ಹೇಳ್ಯಾರ, ಹೌದು, ಆ ಪತಿವರ್ತ ಹೆಣ್ಮಗಳು ಶರಿಯು ನದಿಗೆ ಹೋಗಿ ಹಿಟ್ಟು ಚಾಳಸು ಚಾಳ್ನ್ಯಾಗ ನೀರು ತಂದು ಅವನ ತಲೆ ಮ್ಯಾಗ ಸುರುವಿದಾಗ ಶಾಪ ಉಶಾಪ ಆಗ್ತದ ಅಂದ್ರೆ ಇವನಿಗೆ ಕುಡ್ಡು ಹೋಗಿ ಕಣ್ಣು ಬರ್ತಾವತ್ ಹೇಳ್ಯಾರ. ಇಂಥ ಕೆಲಸ ನಿಮ್ಮ ರಾಜ್ಯ ದರ್ಬಾರದೊಳಗೆ ಯಾರ್ಯಾರು ಮಾಡ್ತಿದ್ರ ಅವ್ರಿಗೆ ಅರ್ಧ ರಾಜಕೀಯ ದಾನ ಕೊಡ್ತೇನೆ ಅಂತ ಹೇಳಿ ಬರದ. ಟಪಾಲ್ ಬರ್ದಾನ. ಅದೇ ಟಪಾಲ ಅಯೋಧ್ಯ ಪಟ್ಟಣಕ್ಕೆ ಬತ್ ನೋಡ್ರಿ. ಹೌದು, ಅಯೋಧ್ಯ ಪಟ್ಟಣದ ರಾಜ್ಯಕ್ಕೆ ಆಡ್ತಿದ್ರು ದಶರಥ ರಾಜ. ದಶರಥ ರಾಜನ ರಾಜ್ಯ ದರ್ಬಾರದೊಳಗೆ ಅಂಗಳು ಕಸ ಹೊಡಿತಿದ್ರು ಬುದ್ಧಿಮತಿ ಅಂತ ಹೇಳಿ ಒಬ್ಬಾಕಿ ದಾಸಿ. ಬಡವ ಹೆಣ್ಮಗಳು. ಹೌದು, ಆಕಿ ಗಂಟು 3 ಡೊಂಕಿದ್ದ. ಅವನು ಸೇವಾ ಮಾಡಿನೇ ಐಂದ ರಾಜ್ಯನ ಅಂಗಳ ಕಸ ಹೊಡಿಲಿಕ್ಕೆ ಬರ್ತಿಳಿ. ಹೌದು, ಪತಿ ಸೇವೆ ಮಾಡಿ ಬಂದ್ ಅಂಗಳ ಕಸ ಹೊಡೆದಳ ಅಂದ್ರ ದಶರಥ ರಾಜ ಜಳಕ ಮಾಡಿ ಸಿಂಹಾಸನ ಮ್ಯಾಗ ಬಂದು ಕೂತ ಅಂದ್ರ ಆಕಿ ಗಂಡನ ಗುಣಗಾನ ಮಾಡಿ ಒಂದು ಹಾಡ ಹಾಡ್ತಿಳು. ಹೌದು, ಹಾಡಿದಾಗ ದಶರಥ ರಾಜ ದಿನನಿತ್ಯ ಆಕೆ ಹಾಡಿನ ಕಡೆ ಲಕ್ಷ್ಯ ಕೊಟ್ಟು ಕೇಳ್ತಿದ್ದ. ಒಂದು ದಿವಸ ಏನಾಯ್ತು ಅಂದ್ರ ಟಪಾಲ್ ಬತ್ತು, ಈಕೆ ಕಸ ಹೊಡೆದ ಹಾಡ್ಲಿಕ್ಕೆ ಚಾಲು ಮಾಡಿದಳು. ಹೌದು, ಆಕೆ ಹಾಡೇ ಮುಗಿತು ಕರೆ ದಶರಥ ರಾಜನ ಲಕ್ಷ್ಯ ಟಪಾಲದೊಳಗೆ ಇತ್ತು, ಆಕೆ ಹಾಡಿನ ಕಡೆ ಇದ್ದಿತ್ತು. ಆಕಿ ಬುದ್ಧಿಮತಿ ಕೇಳ್ತಾಳ, ರಾಜ್ಯರ ದಿನನಿತ್ಯ ನಾನು ಹಾಡಿನ ಕಡೆ ಲಕ್ಷ್ಯ ಇರ್ತಿತ್ತು, ಇವತ್ತು ಟಪಾಲದೊಳಗೆ ಅದಂತ ಮಜಕೂರಿ ಏನದ್ರಿ ರಾಜರದ್ರಾಗ? ಆಯಾಗ ದಶರಥ ರಾಜ ಹೇಳ್ತಾನ, ಇದು ತಂಗಿ ನಿನಗ ನೀಗುವಂತ ಕೆಲಸ ಅಲ್ಲ, ನಿಮ್ಮ ಮೌದೇರಿಗೆ ಕರ್ಕೊಂಡು ಬಾ ಹೋಗಿ ಅಂದ. ಯಾರ್ಯಾರಿಗೆ? ಸುಮಿತ್ರ, ಕೈಕೈ, ಕೌಶಲ್ಯ 3 ಮಂದಿ ಪಟ್ಟದ ರಾಣಿಯವರು ದಶರಥ ರಾಜನಿಗೆ 3 ಮಂದಿ ಹೆಂಡ್ರು ಅವ್ರಿಗೆ ಕರ್ಕೊಂಡು ಬಾ ಅಂದ. ಹೋಗಿ ಆಕಿ ದಾಸಿ ಕರ್ಕೊಂಡು ತಂದು ತಂದ ಮ್ಯಾಲತ್ತ ಕೈಕೈ ಕೈಯಾಗ ಆ ಟಪಾಲ ದಶರಥ ರಾಜ ಕೊಟ್ಟಿದಾಗ ಆಕಿ ಓದಿ ನೋಡಿದಳು. ನೋಡಿ ದಶರಥ ರಾಜಾಗ ಅಂತಾಳ, ಇಂತ ಒಂದ್ ಚುಲ್ಲ ಕೆಲಸಿಗಾಗಿ ನಮಗ್ ಕರೆಸಿದೆ ಅನಂತಳಕ್ಕೆ. ನೋಡ್ರಪ್ಪ ಎಂತದ ಮಾತರೆ ಅಗಾದದ. ಹಿಟ್ಟು ಚಾಳಸು ಚಾಳ್ನ್ಯಾಗ ನೀರ್ ತರ್ಬೇಕಾಗ್ಯದ. ಆಕಿ ಹೇಳಿದಳು, ಇಂಥ ಚುಲ್ಲ ಕೆಲಸಿಗಾಗಿ ನಮಗ್ ಕರೆಸಿದೆ ಅಂದಳಕ್ಕೆ. ಯಾರು ಮಾಡ್ತಾರ ಇದು? ಹೇಳಾಗ ದಶರಥ ರಾಜ ಕೇಳ್ದ, ಈ ಕೆಲಸ ಯಾರು ಮಾಡ್ತಾರ? ಆಕಿ ಹೇಳಿದಳು, ನಮ್ಮ ರಾಜ್ಯ ದರ್ಬಾರದೊಳಗ ಅಂಗಳ ಕಸ ಹೊಡಿಯುವಂತ ದಾಸಿ ಬುದ್ಧಿಮತಿನೂ ಮಾಡ್ತಾಳ ಅಂದ್ಕೊಳ್ಳೇನೆ ಜನಕ ದಶರಥ ರಾಜ ಗಾದಿ ಬಿತ್ತು ನೋಡ್ರಿ. ಆಗ ಬುದ್ಧಿಮತಿ ಕರೆದು ಕೇಳ್ತಾನ, ತಂಗಿ ಈ ಕೆಲಸ ನೀ ಮಾಡ್ತೇನು? ನಿಮ್ಮ ಆಜ್ಞೆ ಇದ್ರ ನಾ ಹೋಗಿ ಮಾಡಿ ಬರ್ತೇನ್ರಿ ಅಂತಳಕ್ಕೆ. ಹೌದು, ಆಜ್ಞೆ ಇದ್ರ ಮಾಡಿ ಬರ್ತೇನ್ರಿ ಅಂದಳು. ಆಯ್ತಂತ ಹೇಳ್ದ. ಆಗ ದಶರಥ ರಾಜನ ಪ್ರಧಾನಿ ಸುಮಂತು ಅವನಿಗೆ ಹೇಳ್ತಾನೆ, ರಥ ತಯಾರು ಮಾಡ್ಕೊಂಡು ಬಾ ರಾಜ್ಯ ಒಡೆದಾಗ ಅಂದ. ಹೌದು, ಪ್ರಧಾನಿ ಸುಮಂತು ಹೋದ, ರಥ ತಯಾರು ಮಾಡ್ಕೊಂಡು ಬಂದ. ಆಗ ದಶರಥ ರಾಜ ಆ ಟಪಾಲ ಜನಕ ರಾಜ ಕೊಟ್ಟಿರ್ತಕ್ಕಂಥ ಟಪಾಲ ಬುದ್ಧಿಮತಿ ಕೈಯಾಗ ಕೊಟ್ಟ. ಹೌದು, ಇದನ್ನ ತಗೊಂಡು ಹೋಗು, ಈ ಕೆಲಸ ಮಾಡಿ ಬಾ ಅಂದ. ಆಕಿ ಎಡಕಿನ ಕೈಯಾಗ ಟಪಾಲ್ ಹಿಡಿದು ರಾಜನಿಗೆ ದಶರಥ ರಾಜನಿಗೆ ಹೇಳ್ತಾಳ, ರಾಜರ ನಾ ಹಿಂಗೆ ಹೋದ್ರ ಅವ ಜನಕ ರಾಜ ನನಗ್ ಖೂನ್ ಹಿಡ್ಲಿಕ್ಕಿಲ್ಲ. ಏನು ಆ ದಶರಥ ರಾಜನ ದಾಸಿ ಇದ್ದ ಇದು ಜನಕ ರಾಜನಿಗೂ ಗೊತ್ತಾಗ್ಲಿ, ನಾ ಹೋಗುವ ಕಸಬಾರಿಗೆ ಹೋಯ್ತಂದಳ. ನನ್ನ ಕಸಬಾರಿ ನಾ ಒಯ್ಯಕ್ಕೆ ಸಂಗಟ ಆಯ್ತು ತಗೊಂಡು ಹೋಗಂದ. ಒಂದು ಕೈಯಾಗ ಕಸಬಾರಿಗೆ, ಒಂದು ಕೈಯಾಗ ಟಪಾಲ ಹೊಯ್ತ್ರೆ ಬರತ್ತ ಮಿಥಿಲ ನಗರಕ್ಕೆ ಬಂದ. ಜನಕ ರಾಜನ್ ರಾಜ್ಯ ದರ್ಬಾರದೊಳಗೆ ಹೋಗಿ ಇಳಿದು ಹೋಗಿ ಆ ಜನಕ ರಾಜನಿಗೆ ನಮಸ್ಕಾರ ಮಾಡಿ ಅವನ ಕೈಯಾಗ ಟಪಾಲ್ ಕೊಟ್ರು. ನಾವು ಅಯೋಧ್ಯ ಪಟ್ಟಣದಿಂದ ಬಂದಿದ್ದೀವಿ.
ಈ ಟಪಾಲದೊಳಗೆ ಏನೋ ಮಜ್ಕೂರು ಬರ್ದಿರಿ ಅಂತ ಆ ಕೆಲಸ ಮಾಡೋ ಸಲುವಾಗಿ ಬಂದಿದ್ದೀವಿ. ದಸರಾಥ ರಾಜನ ಆಳ ಮನುಷ್ಯ. ದಶರಥ ರಾಜನ ಅಂಗಳ ಕಸ ಹೊಡಿಯುವಂತ ದಾಸಿ ಇದ್ದು ಅಂದ್ಲಕ್ಕಿ. ಆಕಿ ಮೈ ಮ್ಯಾಗ 360 ಟ್ಯಾಪಿ ಬಡದ ಸೀರೆ. ಬಡೂರ್ ಅಂದ್ರ ಹಂಗೆ ಇರೋದು. ಅಯ್ಯಾಗ ನೋಡ್ದ, ನೋಡಿ ಅವ ವಾಲಿಕರ್ಗ ಹಚ್ಚಿ ಊರಾಡ್ ಡೊಂಗರ್ ಸಾರಿದ. ಇದು ಹಿಟ್ಟು ಚಾಳಸು ಚಾಳ್ನ್ಯಾಗ ನೀರು ತರುವಂತ ಹೆಣ್ಮಗಳು ಬಂದಾವ, ನೀವು ಹೆಣ್ಣು ಗಂಡು ಎಲ್ಲ ರಾಜ್ಯ ಹೊಡ್ಯಾಕ್ ಬರ್ರಿ, ಚಾಳ್ನಿ ತಗೊಂಡು ಬರ್ರಿ. ತುಂಬಿ ತುಳುಕಲ್ಗತ್ತ ರಾಜ್ಯ ಹೊಡ ಡೆಗ್ಗಿ ಬಿತ್ತು. ಎಂತ ಕೆದಾಳ ಆ ಹಿಟ್ಟು ಚಾಳಸು ಚಾಳ್ನ್ಯಾಗ ನೀರು ತರಕಿ ಎಂತ ಕೆದಾಳ ನೋಡ್ಲಿಕ್ ಬಾತ್ರಪ್ಪ ಇದೆ ಮ್ಯಾಳ. ಬಂದ ಮ್ಯಾಲತ್ತ ದಶರಥ ರಾಜ ಹೇಳ್ತಾನ ತಂಗಿ, ದಶರಥ ರಾಜ ಹೇಳ್ತಾನ, ಜನಕ ರಾಜ ಹೇಳ್ತಾನ ತಂಗಿ ಏನು ಹೋತೇನು ಹೊಳಿಗೆ? ಹ್ಞೂ ರೀ ಅಂದಳಕ್ಕೆ. ಚಾಳ್ನಿ ನಾ ತಂದಿಲ್ಲ, ನಿಮ್ಮಲ್ಲಿ ಡಿಗ್ಗಿ ಬಿದ್ದದಲ್ಲ, ಇದ್ರಾಗಿಂದ ಒಂದು ಕುಡ್ರಿ ಅಂದ್ಳಕ್ಕೆ. ಹೌದು. ಆಯ್ಯಾಗ ಅದ್ರಾಗಿಂದ ಒಂದು ಚಾಳ್ನಿ ಪ್ರಜೆಗಳು ಎತ್ತೇಕಿ ಕೈಯಾಗ ಕೊಟ್ರು. ಕೊಟ್ಟ ಮ್ಯಾಲತ್ತ ಜನಕ ರಾಜನಿಗೆ ಹೇಳ್ತಾಳ, ಈ ಕಸಬಾರಿಗೆ ನಿಮ್ಮ ಸಿಂಹಾಸನ ಮಗ್ಗಲ್ದಾಗ ಇಡ್ತೇನೋ, ನಾವು ಹೊಳಿಗೆ ಹೋಗಿ ಬರೋ ತನಕ ಜಾಕಿ ಅಂದಳಕ್ಕೆ. ಇದು ಜಾಕಿ ಮಾಡ್ರಿ ನೀವು ಅಂದು ಕೂಡಲೇ ಜನಕ ರಾಜ ಅಷ್ಟ ಇರ್ಲಿ ಅಂತೇಳಿ ಇಟ್ಕೊಂಡ. ಆಕಿ 4 ಹೆಜ್ಜೆ ಮುಂದಕ್ಕೆ ಹೋದಳು, ವಿಚಾರ ಮಾಡಿದಳು, ನಾವು ಒಬ್ಬಕ್ಕಿನಿ ಹೋದ್ರ ಜನಕ ರಾಜನ ಪ್ರಜೆಗಳಿಗೆ ಸಂಶಯ ಬರಬಾರ್ದು, ಯಾನಾರೇ ಮಾಡ್ಕೊಂಡು ತಂದಾಳೇನತ್ತ. ಹೊಳ್ಳಿ ನಿತ್ತಿ ಹೇಳ್ತಾಳ ರಾಜ್ಯರ, ನಾ ಶರಿಯು ನದಿಗೆ ಹೋಗೋ ತನಕ ಈ ಚಾಳ್ನಿ ನಿಮ್ಮ ಮಂದಿ ಕೈಯಾಗಿರ್ಲಿ, ಒಂದು 10 ಮಂದಿನೂ ಕೊಟ್ಟು ಕಳುವಂದ ಸಂಕಟ ಬರ್ಲಿ, ಅವ್ರಿಗೆ ಸಂಶಯ ಬರಬಾರ್ದು ಅಂದಳು. ಚಾಳ್ನಿ ಅವ್ರ ಕೈಯಾಗ ಕೊಟ್ಲು, ಶರೀ ನದಿಗೆ ಹೋದಳು, ಮೊಳಕಾಲ ಮಟ್ಟ ನೀರಾಗ ಹೋಗಿ ಕೈಕಾಲು ಮುಖ ತಕೊಂಡ್ಲು, ಅವ್ರ ಕೈಯಾಗಿನ ಚಾಳ್ನಿ ತಗೊಂಡ್ಲು. ತಗೊಂಡು ಚಾಳ್ನಿ ಹಸನಾಗಿ ನೀರಾಗ ತೊಳೆದಳು. ತೊಳೆದು ಕೈಯಾಗ ಚಾಳ್ನಿ ಹೇಳುದು, ಪರಮಾತ್ಮನ ನೆನಿತಾಳ ಭಗವಂತ, ಪತಿವರ್ತ್ಯರ ಧರ್ಮ ಕಾಯ್ತಾನ ಪರಮಾತ್ಮ ಅಂತೇಳಿ ಶ್ರುತಿ ಸಾರ್ತದ. ನನ್ನ ಪತಿವರ್ತ ಧರ್ಮ ಸತ್ಯ ಇರ್ಬೇಕಾದ್ರ, ಧರ್ಮದ ಪ್ರಭಾವ ಇರ್ಬೇಕಾದ್ರ ನಾ ಎತ್ತಿರ್ತಕ್ಕಂತ ನೀರು ಚಾಳ್ನ್ಯಾಗೆ ನಿಂತು ಬಿಡ್ಬೇಕಂತ. ಹೌದಾ? ಅಷ್ಟಂದು ಚಾಳ್ನಿ ನೀರಾಗ ಎತ್ತಿ ಹಿಡಿದಳು. ತಟ್ಟತ ಒಂದು ಹನಿನೂ ಸೋರ್ಲಿಲ್ಲ, ತುಟಿ ನೀರ ತುಟಿ ತನಕ ನಿಂತು ಹೊಳ್ಳಿದಳು. ಅವರು ಜನಕ ರಾಜನ ದರ್ಬಾರಕ್ಕೆ ಬಂದಳು. ಬಂದು ಜನಕ ರಾಜನಿಗೆ ಅಂತಾಳ, ರಾಜ್ಯರ ಬುಡುಕಿಯಲ್ಲಿ ಸೂರ್ಯದೇನ್ ನೋಡ್ರಿ, ಕೈ ಆಡಿಸಿ ನೋಡ್ರಿ ಅಂದ್ಳು. ಜನಕ ರಾಜ ಬುಡುಕು ಕೈ ಆಡಿಸಿ ನೋಡ್ತಾನ, ಕಟ್ಟು ಒಣಗ ಚಾಳ್ನಿ ಒಂದು ಹನಿ ಸೋರಿಲ್ಲ. ಆಗಂತಾಳ, ಮ್ಯಾಗ ತುಟಿ ತನಕ ಅದಾವಿಲ್ ನೋಡ್ರಿ ಅಂದ್ಲಕ್ಕಿ. ನೀರ ತುಟಿ ತನಕ ತುಳುಕ್ತಿತ್ತು ಚಾಳ್ನಿ. ಆಯಳಗ ಅಂತಾಳ, ಇದು ಯಾವನ್ ತಲಿ ಮ್ಯಾಗ ಸುರುವ್ಲಿ ಹೇಳ ಅಂದಲ್ಲ. ಇಲ್ಲಿ ಕೊತ್ತಾನ ನೋಡಿ ಕೂದಲ್ದ ಪ್ರಧಾನಿ, ಅವನ್ ತಲಿ ಮ್ಯಾಗ ಸುರು ಅಂದ. ಆಗ ಅವನ ತಲಿ ಮ್ಯಾಗ ಚಾಳ್ನಿ ಹಿಡಿದು ಗಂಡನ ಗುಣಗಾರ ಮಾಡಿ ಹಾಡ್ಲಿಕ್ ಹೆಂಗ ಹಾಡ್ತಾಳ. ನುಡಿಗೊಮ್ಮೊಮ್ಮೆ ಅಕ್ಷರಕ್ಕೊಮ್ಮೊಮ್ಮೆ ಚಾಳ್ನ್ಯಾಗೆ ನೀರು ಹನಿ ಹನಿ ಮಳಿ ಬಂದಾಗ ಹೆಂಗ್ ಬೀಳ್ತಾವ ನೋಡ್ರಿ, ಬಸೀಲಿಗತ್ತು. ಆಕೆ ಹಾಡು ಮುಗಿತು, ಚಾಳ್ನ್ಯಾಗ ನೀರು ಮುಗಿದು ಇವನ ಕಣ್ಣು ಬಂದು ದೊಡ್ಡ ಕಣ್ಣು ಬಂದು ನೋಡ್ರಿ. ಬಂದ ಮ್ಯಾಗ ದಶರಥ ಜನಕ ರಾಜ ಅಂತಾನ, ಅರ್ಧ ರಾಜಕೀಯ ದಾನ ಕೊಡ್ತಂದಿದ್ದು ತಗೋ ಅಂದಳು ತಂಗಿ. ಆ ಎಳೆಗ ಆಕಿ ಹೇಳ್ತಾಳ, ರಾಜ್ಯರ ನಿಮ್ಮ ದಾನಕ್ಕೆ ಒಯ್ದು ಬೆಂಕಿ ಹಚ್ಚ್ರಿ, ಕಸಬರ್ಗೆ ಎಲ್ಲದ ಅದು ಕೊಡ್ರಿ, ಅದೇ ನನ್ನ ಧರ್ಮದ ಅಂದಳ. ಹೌದಾ? ತಗೊಂಡು ತನ್ನ ಮನೆಗೆ ಬಂದ್ಬಿಟ್ಲು. ಈ ಮಾತು ಯಾಕೆ ಹೇಳುದು ಅಂದ್ರ, ಪತಿವರ್ತ ಧರ್ಮದಲ್ಲಿ ಅಂತ ಹೆಚ್ಚಿನ ಪ್ರಭಾವದ ಹಿಟ್ಟು ಚಾಳಿಸುವಂತ ಚಾಳ್ನ್ಯಾಗ ನೀರು ನಿಂದ್ರಿಸುವಂತ ತಾಕತ್ತ ಧರ್ಮದಲ್ಲಿ ಅದ. ಹೌದಾ? ಅದಕ್ಕಿರ್ಲಿ. ಬಂದು ಮಾಡರಿ ಶರಣ ಪತಿರತಿ ಕಾಯ್ತಾನ ಭಗವಾನ, ಈ ಹಾಡು ಹಾಡಿಳು. ಕೇಳಿದ್ರಿ? ಇಲ್ಲಿ ಹೇಳೇನಲ್ರಿ, ಈಗ ಹೇಳ್ದಲ್ಲ, ಬಂದು ಮಾಡೋರಿ ಶರಣ ಪತಿರತರಿಗೆ ಕಾಯ್ತಾನ ಭಗವಾನ. ಈ ಹಾಡು ಗಂಡನ ಮೇಲೆ ಹಾಡಿದಳು, ಹಾಡಿದಳ. ಏರ್ಲಿ, ಅದು ಹಾಡು ನನಗೆ ಬರುದಿಲ್ಲ, ನನಗೆ ಬರ್ತದ, ಕರೆ ಬುಕ್ ಮನೆಯಾಗಿ ಬಿಟ್ಟು ಬಂದಿದ. ಅದಕ್ಕಿರ್ಲಿ, ಯಥಾ ಪ್ರಕಾರ ಟೈಮ್ ಬಹಳ ಆಗ್ಯದ. ಇಲ್ಲಿವರೆಗೆ ಗುರೂಜಿ ಅವ್ರದ್ದು ನಮ್ಮದು ಬಹಳ ವಾದ ಸಂವಾದನ ಕೇಳಿರಿ. ಯಾಕಂತ ಕೇಳಿದ್ರ, ಹಿರಿಯರೇ ಇರ್ತಾರೋ, ಸಣ್ಣವ್ರೇ ಇರ್ತಾರ. ನಾವ್ ಏನಾರೇ ಒಂದ್ ತಿಳಿದರೆ ತಿಳಿಲಿಕ್ಕರೆ ಗುರೂಜಿ ಅವರಿಗೆ ಮಾತಾಡಿರ್ಬೋದು. ಆದ್ರೂ ಇವತ್ತಿನ ದಿವಸ ಈ ಫಳೆಯಲ್ಲಿ ಆ ಹಿರಿಯ ಕಲಾವಿದ್ರು ಅವ್ರು ಎಂತವ್ರು ಅಂತ ಕೇಳಿದ್ರ, ನಮ್ಮ ಗುರು ಬಹಳ ಸಮಾನವಾಗಿರ್ತಕ್ಕಂಥ ತಾಕತ್ ಅವ್ರ ಬಲ್ಲಿ, ಬಹಳ ಸಮಾಧಾನ ಗುಣ ಎಲ್ಲಾನು ಅವರಲ್ಲಿ ದಕ್ಕಸುಗೊಳ್ಳುವಂತ ಸಾಮರ್ಥ್ಯದ ಅಂತ ಹಿರಿಯ ಕಲಾವಿದ್ರು. ನಾವು ಅವರು ಕೂಡಿ ಇವತ್ತಿನ ದಿವಸ ಇಲ್ಲಿ ಒಂದು ಭಕ್ತಿ ಮತ್ತು ಜ್ಞಾನ, ನಮಗೆಷ್ಟು ದೇವರು ಬುದ್ಧಿ ಕೊಟ್ಟ, ನಾವು
ಜ್ಞಾನದ ಬಗ್ಗೆ ಅವರಿಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಷ್ಟು ಪ್ರತಿಪಾದನೆ ಮಾಡಿ ಹೇಳಿದೆವು. ಅದಕ್ಕೆ ಈಗ ಯಥಾ ಪ್ರಕಾರ ಎಡ್ಡೆ ನುಡಿ ಚಾಲ್ ಹಾಡಿ ನಾವು ನೀವು ಎಲ್ಲರೂ ಕೂಡಿ ಮಂಗಳ ಮಾಡುವಾಗ ಸಮಯ ಅಂಕುರ ಆಗ್ಯಾದೋ ಅವ್ರು ಇಲ್ಲಿದಿಂದ ಹುಬ್ಳಿ ಹೋಗ್ಬೇಕು. ಆಯ್ತಾಯ್ತು. ಬೈಲು ಹೊಂಗಲ್ ಮತ್ತೆ ಬೆಳಗ್ಗೆ ನೌಕರಿಗೆ ಹೋಗ್ಬೇಕಾಗ್ಯದ. 400 ಕಿಲೋಮೀಟರ್ ಟೈಮ್ ಅದ. ಚಾಲ ಹಾಡುವುದೇ ಬೇಡ, ಎಲ್ಲಾರು ಎದ್ದು ನಿಂದ್ರಿ ಮಂಗಳೇ ಮಾಡುವ. ಶಬಾಷ್. ಹೌದು ಹೌದು ಹೌದು.